ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಣ್ರಿ, ತಮಿಳುನಾಡು ಎಲೆಕ್ಷನ್ ನಡೀತಿದೆ ಭರ್ಜರಿಯಾಗಿ. ಸರಿ, ಮುನ್ನಳಗಂ ಮಕ್ಕಳಂ ದ್ರಾವಿಡ ಪಕ್ಷ DMK ಸಂಸದೆಯವರಾದ ರಾಜತಿ ಸಲ್ಮಾ ಅವರು ಭಾಳ ಘನಂದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಭಾಳ ದೇಶ ಮೆಚ್ಚುವಂಥ ಹೇಳಿಕೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅಮೇರಿಕಾ ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಆ ಯುದ್ಧನ ಪಾಕಿಸ್ತಾನದವರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಅದರಿಂದ ಯುದ್ಧ ನಿಲ್ಲ ಸಂದರ್ಭ ಬಂದಿದೆ. ವಾರು ಸಂಘಿಗಳಿಗೆ ಮತ್ತು BJP ಮೋದಿಯವರಿಗೆ, ಅಮಿತ್ ಶಾ ಅವರಿಗೆಲ್ಲರಿಗೂ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನಾನು ಯಾವುದೋ ಪಕ್ಷದ ಪರವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ. ಒಬ್ಬ ಜನರಲ್ ಆಗಿ, ಒಬ್ಬ ದೇಶದವಾಗಿ, ಯಾವುದೇ ವ್ಯಕ್ತಿ ಆಗಲಿ ನಮ್ಮ ದೇಶದ ಗಾಳಿ, ನಮ್ಮ ದೇಶದ ನೀರು ತಿಂದು ಪಕ್ಕದ ನಮ್ಮ ಎಗನೆಸ್ಟ್ ಇರೋರು, ನಮಗೆ ಶತ್ರುಗಳಿರೋರು, ನಮಗೆ ದ್ವೇಷನೇ ಕಾಯ್ತಾ ಇರೋಂಥ ಒಂದು ದೇಶದ ಹೆಸರು ತಗೊಂಡು ನಮ್ಮ ದೇಶದ ನಾಯಕರನ್ನ ಯಾರು ಕಾಲೆಳಿಬಾರ್ದು, ಅಡ್ಕೋಬಾರ್ದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ದೇಶದ ಬಗ್ಗೆ ಇವ್ರನ್ನ ಕಾಲೆಳಿಬೇಕು, ಇವ್ರ ವಿರುದ್ಧ ಸಮರ ಸಾರಬೇಕು, ನೂರಾರು ಇರ್ತವೆ. ಭ್ರಷ್ಟಾಚಾರ ಮಾಡಿದರೆ ಭ್ರಷ್ಟಾಚಾರ ಬಯಲಿಗೆಳಿಲಿ, ಏನಾದ್ರು ತಪ್ಪು ಮಾಡಿದರೆ ತಪ್ಪು ಬಯಲಿಗೆಳಿಲಿ, ಇವರು ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ಕೊಡದೇ ಇದ್ರೆ ಅದನ್ನು ಹೋರಾಟ ಮಾಡಲಿ. ಇವರು ನಮ್ಮ ದೇಶದಲ್ಲಿ ಅನ್ನ ತಿಂದು, ನಮ್ಮ ದೇಶದಲ್ಲಿ ಎಲ್ಲ ಉಪಯೋಗ ಪಡ್ಕೊಂಡು, ಇವರು ಪಕ್ಕದ ಪಾಕಿಸ್ತಾನದ್ದು ಹೇಳಿ ನಮ್ಮ ದೇಶದ ನಾಯಕರನ್ನ ಇವರು ಆಡ್ಕೊತಾರೆ ಅಂದರೆ ಇವರ ಮನಸ್ಸು ಎಂಥ ಕ್ರೂರ ಇರ್ಬೋದು, ನೀವು ಯೋಚನೆ ಮಾಡಿ. ಖಂಡಿಸ್ಬೇಕು ಸ್ನೇಹಿತರೆ. ದೇಶ, ನಾಡು, ನುಡಿ ಅಂತ ಬಂದಾಗ ಎದುರುಕೊಂಡು ಕೂರಬಾರ್ದು, ಮಾತಾಡಬೇಕಾಗುತ್ತೆ. ಇವ್ರೇನಾದ್ರು ಅಭಿವೃದ್ಧಿಗೋ ಇವ್ರ ರಾಜ್ಯಕ್ಕೋ ಹೋರಾಟದಲ್ಲಿ ಇದು ಕೊಟ್ಟಿಲ್ಲ ಅನುದಾನ, ಮತ್ತೊಂದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂದಿದ್ರು ಒಂದು ಓಕೆ ಇತ್ತು. ತಿನ್ನಕ್ಕೆ ಅನ್ನ ಇಲ್ಲ ಕಣ್ರಿ ಅವರಿಗೆ. 400 ರೂಪಾಯಿ 500 ರೂಪಾಯಿ ಪೆಟ್ರೋಲು, ಒಂದೊಂದು KG ಅಕ್ಕಿ 300-400 ರೂಪಾಯಿ ಅಂತೆ. ತೊಳೆಯೋಕ್ಕೆ ನೀರಿಲ್ಲ ಕರೆಕ್ಟಾಗಿ, ಮಕ್ಕಳು ಅಂಡು ತೊಳೆಯೋಕ್ಕೆ. ಅಂಥವ್ರು ನಮ್ಮ ದೇಶದ ಏನ್ರಿ ಇವರು ಮಾತಾಡೋದು? ರಾಜತಿ ಸಲ್ಮಾ ಅವರಿಗೆ ಇದು ಧಿಕ್ಕಾರ. ನಿಮ್ಮ ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿದರೆ ಸಲ್ಯೂಟ್ ತಾಯಿ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡ್ಬೋದಾಯಿತು. ಯಾವುದೋ ಭಿಕಾರಿ ದೇಶಕ್ಕೋಸ್ಕರ, ನಮ್ಮ ಇಂಡಿಯಾ ಅಂದರೆ ಮಚ್ಚರ ಕಾಯೋ ದೇಶನ, ನಮ್ಮ ದೇಶದ ನಾಯಕರನ್ನ, ನಮ್ಮ ದೇಶದ ಸಂಘಟನೆಗಳನ್ನ ಆಡಿಕೊಳ್ಳೋದು ತಪ್ಪು. ಅಭಿವೃದ್ಧಿಗೋಸ್ಕರ ನೀವು ಹೋರಾಟ ಮಾಡಿ, ನಿಮಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಯಾವುದೋ ದೇಶ ಮಧ್ಯಸ್ಥಿಕೆ ಹೋಗ್ತಾರೆ, ಅವರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಸಾಲ ವಾಪಸ್ ಕೊಡಿ ಅಂತೇಳಿ UA ಆರ್ಡರ್ ಮಾಡಿದೆ. ಅವ್ರಿಗೆ ಹೇಳ್ರಿ, ನಮ್ಮ ದೇಶದ ಬಗ್ಗೆ ನೀವು ಮಾತಾಡ್ಕೊಂಡು ಆಡ್ಕೊಳೋದು. ರಾಜತಿ ಸಲ್ಮಾ ಅವರೇ, ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಲ್ಲಿ ಹಿಡ್ತಾ ಇರಬೇಕು. ಅಭಿವೃದ್ಧಿಗೆ ಬಗ್ಗೆ ಮಾತಾಡಿ, ಒಂದು ಒಳ್ಳೆತನದ ಬಗ್ಗೆ ಮಾತಾಡಿ. ಅದು ನೀವು ಯಾವುದೇ ದೇಶ ತಂದು ನಮ್ಮ ದೇಶದವ್ರನ್ನ, ಯಾರನ್ನೇ ವ್ಯಕ್ತಿ, ಯಾವುದೇ ಪಕ್ಷದವರಾಗಲಿ, DMKನೇ ಆಗಲಿ, ನೀವು ತಗಲಬಾರ್ದು. ದೇಶದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ. ಇಲ್ಲೇ ನೀರು, ಇಲ್ಲ ಗಾಳಿ, ಇಲ್ಲೇ ಅನ್ನ, ಇಲ್ಲೇ ದೇಶದ ಜನಗಳಿಂದ ನೀವು ಆಯ್ಕೆಯಾಗಿ ಸಂಸದರಾಗಿದ್ದೀರ. ತಿನ್ನೋದು ನಮ್ಮ ದೇಶ, ಹೊಗಳೋದು ಪರದೇಶ. ಹೊರಗಡೆ ಇರೋ ಟೆರೆಸ್ಗೂ ಹೊಡೆದಾಕ್ಬೋದಂತೆ, ಇಂಥ ನಮ್ಮ ದೇಶದೊಳಗಿರೋನ್ನ ಹೊಡೆದಾಕೋದು ಕಷ್ಟ ಸ್ನೇಹಿತರೆ. ತಿಳಿದಂತೆ 2 ಮಾತು ಹೇಳಿದ್ದೀನಿ. ರಾಜತಿ ಸಲ್ಮಾ ಅವರಿಗೆ ನನ್ನ ಧಿಕ್ಕಾರ. ನಮ್ಮ ದೇಶವನ್ನು ಅಪಹಾಸ್ಯ ಮಾಡಬಾರ್ದು. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್.